ಓಂ ಶ್ರೀ ತುಳಜಾ ಭವಾನಿ ದೇವಿಯೇ ನಮಃ. ಗೆಳೆಯರೇ, ಭಾರತದ ಪುಣ್ಯಭೂಮಿಯಲ್ಲಿ ಅದೆಷ್ಟು ಶಕ್ತಿ ಕೇಂದ್ರಗಳಿವೆ. ಆದರೆ ಮಹಾರಾಷ್ಟ್ರದ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಸಾಕು, ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಇದು ಕೇವಲ ದೇವಸ್ಥಾನವಲ್ಲ, ಇದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಯುದ್ಧದಲ್ಲಿ ವಿಜಯ ಸಾಧಿಸಲು ಭವಾನಿ ಖಡ್ಗವನ್ನು ನೀಡಿದ ಮಹಾನ್ ಶಕ್ತಿಪೀಠ. ಹೌದು, ಇಂದು ನಾವು ಮಹಾರಾಷ್ಟ್ರದ 3.5 ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ತುಳಜಾಪುರದ ತುಳಜಾ ಭವಾನಿ ಮಂದಿರದ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಈ ವಿಡಿಯೋದಲ್ಲಿ ನಾವು ದೇವಿಯ ಉಗಮದ ಕಥೆ, ಇಲ್ಲಿನ ಪವಾಡದ ಕಲ್ಲು ಮತ್ತು ನೀವು ಹೇಗೆ ದರ್ಶನ ಪಡೆಯಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಈ ಭಕ್ತಿಪೂರ್ವಕ ಪ್ರಯಾಣವನ್ನು ಕೊನೆಯವರೆಗೂ ನೋಡಿ. ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವ. ಈ ದೇವಸ್ಥಾನವು 12ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ ಎಂದು ಇತಿಹಾಸ ಹೇಳುತ್ತದೆ. ಇಲ್ಲಿನ ದೇವಿಯನ್ನು ಮಹಾರಾಷ್ಟ್ರದ ಕುಲಸ್ವಾಮಿನಿ ಎಂದು ಕರೆಯಲಾಗುತ್ತದೆ. ಕೇವಲ ಶಿವಾಜಿ ಮಹಾರಾಜರಲ್ಲದೆ ನೇಪಾಳದ ರಾಜವಂಶದವರಿಗೂ ತುಳಜಾ ಭವಾನಿಯೇ ಕುಲದೇವತೆ ಎಂಬುದು ವಿಶೇಷ. ನೇಪಾಳದಲ್ಲಿ ದೇವಿಯನ್ನು ತಲೇಜು ದೇವಿ ಎಂದು ಪೂಜಿಸಲಾಗುತ್ತದೆ. ಕೃತಯುಗದಲ್ಲಿ ಅನುಭೂತಿ ಎಂಬ ಭಕ್ತಿಯ ತಪಸ್ಸಿಗೆ ಮೆಚ್ಚಿ ಆಕೆಯನ್ನು ಕುಕೂರ ಎಂಬ ರಾಕ್ಷಸನಿಂದ ರಕ್ಷಿಸಲು ದೇವಿ ಇಲ್ಲಿ ಪ್ರಕಟವಾದಳು ಎಂಬ ಪುರಾಣ ಕಥೆ ಇದೆ. ಆ ಕುಕೂರ ರಾಕ್ಷಸನು ಮಹಿಷನ ಅಂದರೆ ಕೋಣದ ರೂಪ ಪಡೆದಿದ್ದರಿಂದಲೇ ದೇವಿಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬಂದಿತು. ದೇವಸ್ಥಾನದ ಪ್ರವೇಶ ದ್ವಾರ ಮತ್ತು ತೀರ್ಥಗಳು. ದೇವಸ್ಥಾನಕ್ಕೆ ಪ್ರವೇಶಿಸಲು 2 ಮುಖ್ಯ ದ್ವಾರಗಳಿವೆ. ಒಂದು ರಾಜೇ ಶಹಾಜಿ ಮಹಾದ್ವಾರ, ಇದು ಶಿವಾಜಿಯ ತಂದೆಯ ಹೆಸರಿನಲ್ಲಿದೆ, ಮತ್ತು ಇನ್ನೊಂದು ರಾಜಮಾತಾ ಜೀಜಾವು ಮಹಾದ್ವಾರ, ಶಿವಾಜಿಯ ತಾಯಿಯ ಹೆಸರಿನಲ್ಲಿ. ದೇವಸ್ಥಾನದ ಒಳಗೆ ಹೋದ ಕೂಡಲೇ ನಮಗೆ ಕಾಣುವುದು ಗೋಮುಖ ತೀರ್ಥ ಮತ್ತು ಕಲ್ಲೋಳ ತೀರ್ಥ. ಕಲ್ಲೋಳ ತೀರ್ಥದ ವಿಶೇಷವೆಂದರೆ ದೇವಿ ಇಲ್ಲಿಗೆ ಬಂದಾಗ ಪ್ರಪಂಚದ ಎಲ್ಲ ಪವಿತ್ರ ನದಿಗಳ ನೀರು ಇಲ್ಲಿಗೆ ಬಂದು ಒಂದಾಯಿತು ಎಂಬ ನಂಬಿಕೆ ಇದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ಪವಿತ್ರರಾಗುತ್ತಾರೆ. ಬಲಗಡೆ ಸೊಂಡಿಲಿನ ವಿನಾಯಕ ಮತ್ತು ಯಜ್ಞ ಮಂಟಪ. ಮುಖ್ಯ ಮಂದಿರಕ್ಕೆ ಹೋಗುವ ಮೊದಲು ನೀವು ಬಲಗಡೆ ಸೊಂಡಿಲಿನ ಸಿದ್ಧಿ ವಿನಾಯಕನ ದರ್ಶನ ಪಡೆಯಬೇಕು. ಸಾಮಾನ್ಯವಾಗಿ ಗಣಪತಿಯ ಸೊಂಡಿಲು ಎಡಕ್ಕಿರುತ್ತದೆ, ಆದರೆ ಇಲ್ಲಿ ಬಲಕ್ಕಿದೆ. ಅಂದರೆ ಈ ದೇವರು ಅತ್ಯಂತ ಶಕ್ತಿಶಾಲಿ ಮತ್ತು ಕೇಳಿದ ವರವನ್ನು ಬೇಗ ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಇದರ ಹತ್ತಿರವೇ ಯಜ್ಞ ಮಂಟಪವಿದೆ. ಇಲ್ಲಿ ಒಂದು ಆಶ್ಚರ್ಯಕರ ವಿಷಯವೆಂದರೆ ಮಹಿಷಾಸುರನ ವಧೆಯ ಸಂಕೇತವಾಗಿ ದೈತ್ಯನಿಗೆ ಬಲಿ ಕೊಡುವ ಸಂಪ್ರದಾಯವು ಇಲ್ಲಿದೆ. ಆದರೆ ನೆನಪಿಡಿ, ದೇವಿಗೆ ಕೇವಲ ಶಾಕಾಹಾರಿ ನೈವೇದ್ಯ, ವಿಶೇಷವಾಗಿ ಹೋಳಿಗೆಯನ್ನು ನೀಡಲಾಗುತ್ತದೆ. ದೇವಿಯ ಅದ್ಭುತ ಮೂರ್ತಿ ಮತ್ತು 21 ದಿನಗಳ ನಿದ್ರೆ. ಈಗ ನಾವು ದೇವಸ್ಥಾನದ ಗರ್ಭಗುಡಿಗೆ ಬಂದಿದ್ದೇವೆ. ಇಲ್ಲಿನ ತುಳಜಾ ಭವಾನಿ ಮೂರ್ತಿಯು ಸ್ವಯಂಭೂ ಮತ್ತು ಶಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ. ಇದು 8 ಕೈಗಳನ್ನು ಹೊಂದಿರುವ ಅಷ್ಟಭುಜಾಧಾರಿ ಮೂರ್ತಿ. ಈ ಮೂರ್ತಿಯ ವಿಶೇಷವೆಂದರೆ ಇದು ಚಲಮೂರ್ತಿ, ಅಂದರೆ ಈ ಮೂರ್ತಿಯನ್ನು ಅದರ ಸ್ಥಾನದಿಂದ ಕದಲಿಸಬಹುದು. ವರ್ಷದಲ್ಲಿ 21 ದಿನಗಳ ಕಾಲ ದೇವಿ ವಿಶ್ರಾಂತಿ ಪಡೆಯುತ್ತಾಳೆ ಎಂದು ನಂಬಲಾಗುತ್ತದೆ. ಆ ಸಮಯದಲ್ಲಿ ದೇವಿಯನ್ನು ಪಲ್ಲಂಗದ ಮೇಲೆ ಮಲಗಿಸಲಾಗುತ್ತದೆ. ಇದನ್ನು ನಿದ್ರಾವಸ್ಥೆ ಎಂದು ಕರೆಯುತ್ತಾರೆ. ಆ ದಿನಗಳಲ್ಲಿ ದೇವಿಗೆ ಸುಗಂಧಿತ ಎಣ್ಣೆಯಿಂದ ಅಭಿಷೇಕ ಮಾಡಲಾಗುತ್ತದೆ. ಪವಾಡದ ಚಿಂತಾಮಣಿ ಕಲ್ಲು. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮಂದಿರದ ಹಿಂಭಾಗದಲ್ಲಿ ಒಂದು ಪವಾಡದ ಕಲ್ಲಿರುವುದನ್ನು ನೀವು ನೋಡಬಹುದು. ಇದನ್ನು ಚಿಂತಾಮಣಿ ಕಲ್ಲು ಎಂದು ಕರೆಯುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಪ್ರಶ್ನೆ ಅಥವಾ ಆಸೆ ಇದ್ದರೆ ಈ ಕಲ್ಲಿನ ಮೇಲೆ 2 ಕೈಗಳನ್ನು ಇಟ್ಟು ಪ್ರಾರ್ಥಿಸಬೇಕು. ಒಂದು ವೇಳೆ ಕಲ್ಲು ತನ್ನಷ್ಟಕ್ಕೆ ತಾನೇ ಬಲಕ್ಕೆ ತಿರುಗಿದರೆ ನಿಮ್ಮ ಕೆಲಸ ಆಗುತ್ತದೆ ಎಂದರ್ಥ. ಎಡಕ್ಕೆ ತಿರುಗಿದರೆ ಆಗುವುದಿಲ್ಲ ಎಂದರ್ಥ. ಒಂದು ವೇಳೆ ಸ್ಥಿರವಾಗಿದ್ದರೆ ಸ್ವಲ್ಪ ಸಮಯ ಕಾಯಬೇಕು ಎಂದು ಅರ್ಥ. ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೋಗುವ ಮೊದಲು ಇಲ್ಲಿಯೇ ಬಂದು ಕಲ್ಲಿನ ಮೂಲಕ ದೇವಿಯ ಅಪ್ಪಣೆ ಪಡೆಯುತ್ತಿದ್ದರು ಎನ್ನಲಾಗುತ್ತದೆ. ಘಾಟಶಿಲಾ ಮತ್ತು ಶ್ರೀರಾಮನ ಭೇಟಿ. ತುಳಜಾಪುರದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಘಾಟಶಿಲಾ ಎಂಬ ದೇವಸ್ಥಾನವಿದೆ. ಸೀತೆಯನ್ನು ಹುಡುಕುತ್ತಾ ಶ್ರೀರಾಮನು ಇಲ್ಲಿಗೆ ಬಂದಾಗ ಪಾರ್ವತಿ ದೇವಿಯು ಸೀತೆಯ ರೂಪ ಧರಿಸಿ ರಾಮನನ್ನು ಪರೀಕ್ಷಿಸಲು ಇಲ್ಲಿಗೆ ಬಂದಿದ್ದಳು ಎಂಬ ಕಥೆ ಇದೆ. ರಾಮನು ಆಕೆಯನ್ನು ಗುರುತಿಸಿದ ನಂತರ ದೇವಿ ಅವನಿಗೆ ದಾರಿ ತೋರಿಸಿದ ಸ್ಥಳವಿದು. ಇಲ್ಲಿ 3 ರೀತಿಯ ದರ್ಶನಗಳಿವೆ. ಮೊದಲನೆಯದ್ದು ಧರ್ಮ ದರ್ಶನ, ಉಚಿತ ದರ್ಶನ, ಸಾಲಿನಲ್ಲಿ ನಿಂತು ಹೋಗಬೇಕು. ಇದು ದೇವಿಯ ಹತ್ತಿರದಿಂದ ದರ್ಶನ ನೀಡುತ್ತದೆ. ಎರಡನೆಯದ್ದು ಮುಖ ದರ್ಶನ, ಸ್ವಲ್ಪ ದೂರದಿಂದಲೇ ದೇವಿಯ ಮುಖವನ್ನು ನೋಡಬಹುದು, ಇದು ಬೇಗ ಆಗುತ್ತದೆ. ಮೂರನೆಯದ್ದು ಪೇಡ ದರ್ಶನ, ಸುಮಾರು 200 ರಿಂದ 300 ರೂಪಾಯಿ ನೀಡಿ ಶೀಘ್ರವಾಗಿ ದರ್ಶನ ಪಡೆಯಬಹುದು. ಅಭಿಷೇಕದ ಸಮಯದಲ್ಲಿ ಅಂದರೆ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ನೀವು ದೇವಿಯ ಗರ್ಭಗುಡಿಯ ಒಳಗಡೆ ಹೋಗಿ ಪಾದ ಮುಟ್ಟಿ ನಮಸ್ಕರಿಸಬಹುದು.
ಪ್ರಸಾದ, ಶಾಪಿಂಗ್ ಮತ್ತು ಊಟ. ಇಲ್ಲಿ ದೇವಿಗೆ ಅರ್ಪಿಸಲು ಹಸಿರು ಬಣ್ಣದ ಬಳೆಗಳನ್ನು ಬಳಸಲಾಗುತ್ತದೆ. ಮುತ್ತೈದೆಯರು ದೇವಿಯ ಆಶೀರ್ವಾದವಾಗಿ ಹಸಿರು ಬಳೆಗಳನ್ನು ಧರಿಸುತ್ತಾರೆ. ತುಳಜಾಪುರದ ಪೇಡ ತುಂಬ ಪ್ರಸಿದ್ಧ. ಇದನ್ನು ಪ್ರಸಾದವಾಗಿ ಮನೆಗೆ ಕೊಂಡೊಯ್ಯಲು ಮರೆಯಬೇಡಿ. ಉಳಿಯಲು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಭಕ್ತ ನಿವಾಸದ ವ್ಯವಸ್ಥೆ ಇದೆ. ಇದು ಕಡಿಮೆ ದರದಲ್ಲಿ ಲಭ್ಯವಿದೆ. ತುಳಜಾಪುರ ತಲುಪುವುದು ಹೇಗೆ? ತುಳಜಾಪುರವು ಮಹಾರಾಷ್ಟ್ರದ ಧಾರಾಶಿವ್ ಅಂದರೆ ಹಿಂದಿನ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿದೆ. ನೀವು ಇಲ್ಲಿಗೆ ಬರಬೇಕಾದರೆ ಸೋಲಾಪುರವು ಹತ್ತಿರದ ಪ್ರಮುಖ ನಗರ. ಸೋಲಾಪುರದಿಂದ ತುಳಜಾಪುರ ಕೇವಲ 41ರಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ರೈಲಿನಲ್ಲಿ ಬರುವವರು ಸೋಲಾಪುರ ಅಥವಾ ಉಸ್ಮಾನಾಬಾದ್ ರೈಲ್ವೆ ನಿಲ್ದಾಣಕ್ಕೆ ಬರಬಹುದು. ಇಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳು ಲಭ್ಯವಿವೆ. ವಿಮಾನದ ಮೂಲಕ ಬರುವವರಿಗೆ ಪುಣೆ ಅಥವಾ ಸೋಲಾಪುರ ವಿಮಾನ ನಿಲ್ದಾಣಗಳು ಹತ್ತಿರವಾಗುತ್ತವೆ. ನೋಡಿದಿರಲ್ಲವೇ ಸ್ನೇಹಿತರೆ, ತುಳಜಾಭವಾನಿ ದೇವಸ್ಥಾನದ ಮಹಿಮೆ ಎಂತಹುದು ಎಂದು. ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಶಕ್ತಿಪೀಠಕ್ಕೆ ಭೇಟಿ ನೀಡಿ ಆ ತಾಯಿಯ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಭವಾನಿ, ಜೈ ಶಿವಾಜಿ.